ಎಣ್ಣೆಯಲ್ಲಿ ಕದ್ದಿರುವಂತಹ ಬೋಂಡ ಬಜ್ಜಿ ಇಷ್ಟ ಆಗದೆ ಇದ್ದರೆ ಈ ರೀತಿ ಹೀರೆಕಾಯಿ ತವಾ ಫ್ರೈನ ಒಂದ್ಸಾರಿ ಮಾಡಿ ನೋಡಿ. ತುಂಬನೇ ಟೇಸ್ಟಿಯಾಗಿರುತ್ತೆ, ಹಾಗೆ ಊಟದ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಅದರ ಜೊತೆ ನಾನು ಈರುಳ್ಳಿ ಫ್ರೈ ಸಹ ಮಾಡಿದ್ದೀನಿ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಹೀರೆಕಾಯಿ ತವಾ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬೌಲ್ಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ಉಪ್ಪು, 1/4 ಟೇಬಲ್ ಸ್ಪೂನ್ ಅರಿಶಿಣ, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಯಾವುದೇ ರೀತಿಯ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಾರಿ ನೀರು ಹಾಕಬೇಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬರೀ ಕಡಲೆ ಹಿಟ್ಟು ಹಾಕೋದ್ರಿಂದ ಇದು ತುಂಬಾ ಸಾಫ್ಟ್ ಆಗುತ್ತೆ. ಅದಕ್ಕೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಜಾಸ್ತಿ ಹಾಕಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಯಾವುದೇ ರೀತಿ ಗಂಟಿಲ್ಲದೆ ಇರೋ ಥರ ಈ ರೀತಿ ತಿಕ್ಕಾಗಿ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಬ್ಯಾಟರ್ ತಿಕ್ಕಾಗಿರಬೇಕು. ಇವಾಗ ಇದಕ್ಕೆ ಹೀರೆಕಾಯಿ ಪೀಸಸ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹೀರೆಕಾಯಿನ ಈ ರೀತಿ ಉದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ನೀವು ಈ ರೀತಿ ಬೇಡ ಅಂತ ಹೇಳಿದ್ರೆ ರೌಂಡಾಗಿ ಸಹ ಕಟ್ ಮಾಡ್ಕೋಬಹುದು. ಇವಾಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಏನು ಎಣ್ಣೆ ಬೇಕಾಗೋದಿಲ್ಲ, ಹಾಗೆ ಜಾಸ್ತಿ ಎಣ್ಣೆ ಹೀರೋದು ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಹೀರೆಕಾಯಿನ ಫ್ರೈ ಮಾಡೋದಕ್ಕೆ ಒಂದು ತವಾಗೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿದ್ದೀನಿ. ಇದನ್ನ ಇವಾಗ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇದಕ್ಕೆ ಮತ್ತೆ ಎಣ್ಣೆ ಏನು ಯೂಸ್ ಮಾಡೋದು ಬೇಡ, ಇಷ್ಟೇ ಎಣ್ಣೆ ಸಾಕಾಗುತ್ತೆ 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಇವಾಗ ಒಂದೊಂದೇ ಹೀರೆಕಾಯಿ ಪೀಸನ್ನು ಬ್ಯಾಟರಲ್ಲಿ ಅದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹೈ ಫ್ಲೇಮಲ್ಲಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ತಿರು ಹಾಕ್ಕೊಂಡು ಮತ್ತೆ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ನಂತರದಲ್ಲಿ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಗರಿ ಆಗೋ ತನಕ, ಹೀರೆಕಾಯಿ ಬೇಯೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ, ಸ್ವಲ್ಪ ಹೊತ್ತು 2 ಕಡೆ ಫ್ರೈ ಮಾಡಿದ ನಂತರ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದರಿಂದ ಹೀರೆಕಾಯಿನೂ ಕೂಡ ಚೆನ್ನಾಗಿ ಬೇಯುತ್ತೆ. ಹಾಗೆ ನೀವು ಮಧ್ಯೆ ಮಧ್ಯೆ ಒಂದು ಸಾರಿ ತಿರು ಹಾಕ್ಕೊಳ್ತಾ ಇರಿ. ಹೀರೆಕಾಯಿ ಬೆಂದ ನಂತರ ತುಂಬ ಸಾಫ್ಟ್ ಆಗುತ್ತೆ. ಹಾಗಾಗಿ ನಾವು ಜಾಸ್ತಿ ತೆಳುವಾಗಿ ಹೀರೆಕಾಯಿ ಸ್ಲೈಸ್ ಮಾಡ್ಕೋಬಾರ್ದು. ನೋಡಿ, ಹೀರೆಕಾಯಿ ಫ್ರೈ ರೆಡಿಯಾಗಿದೆ. ಇದೇ ರೀತಿ ನಾನು ಉಳಿದಿರುವಂತಹ ಹೀರೆಕಾಯಿ ಪೀಸಸ್ನು ಸಹ ತವದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ರಸಮ್ ಎಲ್ಲ ಮಾಡಿದವಾಗ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೋಡಿ, ಹಿಟ್ಟು ಉಳಿದಿದೆ ಅಂತ ಹೇಳಿ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಸ್ಲೈಸ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಹೀರೆಕಾಯಿ ಹೇಗೆ ಫ್ರೈ ಮಾಡ್ಕೊಂಡಿದ್ದೀವೋ ಅದೇ ರೀತಿ ಫ್ರೈ ಮಾಡ್ಕೋಬೋದು. ನಿಮಗೇನಾದರೂ ಹಿಟ್ಟು ಸಾಕಾಗಿಲ್ಲ ಅಥವಾ ಹಿಟ್ಟು ಸ್ವಲ್ಪ ತೆಳು ಅಂತ ಅನಿಸಿದ್ರೆ ಮತ್ತೆ 1-2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ಕೋಬೋದು. ಇದನ್ನು ಸಹ ತವ ಮೇಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇಂಥದ್ದೇ ಶೇಪ್ ಬರಬೇಕು ಅಂತ ಏನಿಲ್ಲ, ನೀವು ರ್ಯಾಂಡಮ್ ಆಗಿ ಹೇಗೆ ಬೇಕಿದ್ರೂ ಹಾಕ್ಕೋಬಹುದು. ನಾನಿಲ್ಲಿ ಹಿಟ್ಟು ವೇಸ್ಟ್ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಈರುಳ್ಳಿ ಎಲ್ಲ ಸೇರಿಸ್ಬಿಟ್ಟು ಇದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಆ ಕಡೆ ಈ ಕಡೆ ತಿರು ಹಾಕೊಳ್ತಾ ಮೀಡಿಯಂ ಉರಿಯಲ್ಲಿ 4-5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಬೇಗ ಬೇಯೋದಿಲ್ಲ. ನಾವೇನಾದರೂ ಸ್ವಲ್ಪ ದಪ್ಪ ಸ್ಲೈಸ್ ಮಾಡಿದರೆ ಅದು ಖಂಡಿತ ಬೇಯೋದಿಲ್ಲ. ಸ್ವಲ್ಪ ತೆಳುವಾಗಿ ನಾವು ಸ್ಲೈಸ್ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ಈರುಳ್ಳಿ ಫ್ರೈನೂ ಕೂಡ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ನೋಡಿ. ಹೀರೆಕಾಯಿ ಫ್ರೈನ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹೀರೆಕಾಯಿ ತುಂಬಾ ಚೆನ್ನಾಗಿ ಬೆಂದಿದೆ. ತುಂಬ ಜನರಿಗೆ ಎಣ್ಣೆಯಲ್ಲಿ ಕರೆದಿರುವಂಥದ್ದು ಇಷ್ಟ ಆಗೋದಿಲ್ಲ. ಹಾಗಾಗಿ ಈ ರೀತಿ ತವಾ ಫ್ರೈಗಳನ್ನು ಟ್ರೈ ಮಾಡ್ಬೋದು. ಇದಕ್ಕೆ ನೀವು ರವೆ ಸಹ ಯೂಸ್ ಮಾಡಿ ಫ್ರೈ ಮಾಡ್ಕೋಬೋದು. ಈರುಳ್ಳಿ ಫ್ರೈನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಸಹ ನೀವು ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.